ನಂತರ ಸಂಪುಟ ವಿಸ್ತರಣೆ ಆಗುತ್ತೆ. ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧ ಆಗಿದೆ. ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಜೊತೆ ಸಭೆ ನಂತರ ಸಚಿವರ ಪಟ್ಟಿ ಸಿದ್ಧ. ರಾಹುಲ್ ಗಾಂಧಿ ಸೂಚನೆಯನ್ನ ಆಧರಿಸಿ ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧ. ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ವಾಪಸ್ಸಾದ ನಂತರ ಅಂತಿಮ ಮುದ್ರೆ ಬೀಳಲಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಜೊತೆ ಪ್ರತ್ಯೇಕವಾಗಿ ಚರ್ಚೆ ನಡೆಯಿತು. ನಂತರ ಪಟ್ಟಿ ಸಿದ್ಧ ಆಗಿದೆ. ಶುಕ್ರವಾರ ಅಥವಾ ಶನಿವಾರ ದೆಹಲಿಗೆ ವಾಪಸ್ಸಾಗಲಿದ್ದಾರೆ ಖರ್ಗೆ. ಮುಂಗಾರು ಅಧಿವೇಶನಕ್ಕೆ ಮುನ್ನವೇ ಸಂಪುಟ ವಿಸ್ತರಣೆ ಆಗೋದಂತೂ ಗ್ಯಾರಂಟಿ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆಗೆ ಮತ್ತೆ ರಾಜ್ಯ ನಾಯಕರಿಗೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ಅಂತಿಮ ಪಟ್ಟಿ ಸಿದ್ಧತೆಗೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಜೊತೆ ಚರ್ಚೆಗೆ ಮತ್ತೆ ರಾಜ್ಯ ನಾಯಕರಿಗೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ಸೋಮವಾರದ ನಂತರ ಸಂಪುಟ ವಿಸ್ತರಣೆ ಆಗಲಿದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಕಸರತ್ತು ಬಹಳ ಜೋರಾಗಿ ನಡೆಯಿತು. ಇನ್ನು ಅಂತಿಮ ಆಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಶುಕ್ರವಾರ ಅಥವಾ ಶನಿವಾರ ದೆಹಲಿಗೆ ಬರ್ತಾರೆ. ಅದಾದ ನಂತರ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಸಭೆ ನಂತರ ಪಟ್ಟಿಯಂತೂ ಫೈನಲ್ ಆಗುತ್ತೆ. ಸಂಭಾವ್ಯರ ಪಟ್ಟಿ ರೆಡಿಯಾಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಹಿರಿಯರಿಗೆ ಶಾಕ್ ಸಿಗತ್ತಾ? ರಾಜ್ಯ ನಾಯಕರು ಮುಂದಿಟ್ಟ ಹೆಸರುಗಳನ್ನ ಒಪ್ಪಿಲ್ಲ ರಾಹುಲ್ ಗಾಂಧಿ. ಸಂಪುಟ ವಿಸ್ತರಣೆಯಲ್ಲಿ 60-40 ಸೂತ್ರ ಪಾಲನೆಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. 60% ಹೊಸ ಮುಖಗಳಿರಬೇಕು, 40% ಮಾತ್ರ ಹಿರಿಯರಿಗೆ ಚಾನ್ಸ್ ಕೊಡಬೇಕು. ಅದು ಕೂಡ ಈ ಹಿಂದೆ ಸಚಿವ ಸ್ಥಾನದಲ್ಲಿದ್ದವರು. ಅವರ ಕಾರ್ಯವೈಖರಿ ಹೇಗಿತ್ತು, ತಮ್ಮ ಇಲಾಖೆಯನ್ನ ಯಾವ ರೀತಿ ನಿರ್ವಹಿಸಿದ್ದಾರೆ, ಸರ್ಕಾರದ ಯೋಜನೆಗಳನ್ನ ಎಷ್ಟು ಸಮರ್ಥವಾಗಿ ತಲುಪಿಸಿದ್ದಾರೆ, ಇವೆಲ್ಲದರ ಬಗ್ಗೆ ಒಂದು ವರದಿ ತಗೊಳ್ಳಿ ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ರು. ಕೆಲಸ ಮಾಡಿದ್ದಾರೆ ಅಂದ್ರೆ ಮಾತ್ರ ಅಂತಹ ಹಿರಿಯರಿಗೆ ಚಾನ್ಸ್ ಕೊಡಿ ಅಂತ. ಅಲ್ಲಿಗೆ ಎರಡನೇ ಸುತ್ತಿನ ಸಂಪುಟ ವಿಸ್ತರಣೆ ಏನೀಗ ನಡೀತಾ ಇದೆ. 40% ಮಾತ್ರ ಅಲ್ಲಿ ಹಿರಿಯರಿಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಜಾತಿ ಮತ್ತು ಪ್ರಾದೇಶಿಕವಾರು ಸಂಪುಟದಲ್ಲಿ 60-40 ಸೂತ್ರಕ್ಕೆ ನಿರ್ಧಾರ ಮಾಡಲಾಗಿದೆ. ಒಂದೇ ಬಾರಿ 20 ಸ್ಥಾನ ಭರ್ತಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ ಹೈಕಮಾಂಡ್. ಹೊಸಬರಿಗಂತೂ ಅವಕಾಶ ಪಕ್ಕ. 20 ಸಚಿವ ಸ್ಥಾನಗಳಲ್ಲಿ 12 ಸ್ಥಾನ ಹೊಸಬರಿಗೆ ನೀಡೋದಕ್ಕೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹಿರಿಯರಿದ್ದಾರೆ, ಇವರ ಮಧ್ಯೆ ನಮ್ಗೆಲ್ಲಿ ಅವಕಾಶ ಸಿಗತ್ತೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಹೊಸಬರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈಗ 20 ಸ್ಥಾನ ಏನು ಬಾಕಿ ಇದೆ, ಅದರಲ್ಲಿ ಸುಮಾರು 12 ಸ್ಥಾನ ಹೊಸಬರಿಗೆ ಸಿಗತ್ತೆ. ಉಳಿದಂತೆ 8 ಸ್ಥಾನಗಳು ಮಾತ್ರ ಹಿರಿಯರಿಗೆ ಕೊಡೋದಕ್ಕೆ ರಾಹುಲ್ ಗಾಂಧಿ ಹೇಳಿರೋದು. ಸಚಿವ ಸಂಪುಟದ ಜೊತೆಗೆ ಸ್ಪೀಕರ್, ಸಭಾಪತಿ, ಉಪಸಭಾಪತಿಯೂ ಆಯ್ಕೆ ಆಗುತ್ತೆ. ಸಚಿವ ಸ್ಥಾನ ಸಿಗದ ಹಿರಿಯರಿಗೆ ಸ್ಪೀಕರ್, ಸಭಾಪತಿ ಸ್ಥಾನ ನೀಡೋ ಸಾಧ್ಯತೆ ಇದೆ. ಸಭಾಪತಿ ಸ್ಥಾನದಿಂದ ಬಸವರಾಜ್ ಹೊರಟ್ಟಿ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಹಿರಿಯ ಸಚಿವರಿಗೆ ಸ್ಪೀಕರ್ ಮತ್ತು ಸಭಾಪತಿ ಸ್ಥಾನ ಸಿಗಲಿದೆ. ಒಂದೇ ಹಂತದಲ್ಲಿ ಸಂಪುಟ ವಿಸ್ತರಣೆ ನಡೆಯುತ್ತೆ. ಜೊತೆಗೆ ಸ್ಪೀಕರ್, ಸಭಾಪತಿಗಳ ನೇಮಕ ಕೂಡ ಆಗತ್ತೆ. ರಾಜ್ಯ ನಾಯಕರನ್ನ ಮತ್ತೆ ಕರೆಸಿ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನ ಮಾಡಲಿದೆ. ಸಂಪುಟ ಸರ್ಕಸ್ ಅನ್ನೋದು ಬಹುತೇಕ ಅಂತಿಮ ಘಟ್ಟದಲ್ಲಿದೆ. ಈಗ ಒಂದು ಪಟ್ಟಿಯನ್ನಂತೂ ಹೈಕಮಾಂಡ್ ಸಿದ್ಧಪಡಿಸಿದೆ. ಆದ್ರೆ ಅದಕ್ಕೆ ಮುದ್ರೆ ಬೀಳೋದು ಯಾವಾಗ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಚರ್ಚೆಯ ನಂತರ. ಹಾಗಾಗಿ ಮತ್ತೊಂದು ಸುತ್ತು ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸಿಕೊಳ್ಳಲಿದೆ ಹೈಕಮಾಂಡ್. 20 ಸಚಿವ ಸ್ಥಾನ ಈಗ ಬಾಕಿ ಇರೋದು. ಈ 20 ಸ್ಥಾನಕ್ಕಾಗಿ 40ಕ್ಕೂ ಹೆಚ್ಚು ಶಾಸಕರು ಪೈಪೋಟಿಯಲ್ಲಿದ್ದಾರೆ. ಹೊಸಬರಿಗೆ ಹೆಚ್ಚಿನ ಅವಕಾಶ ಸಿಗಬೇಕು ಅಂತ ರಾಹುಲ್ ಗಾಂಧಿ ಕೂಡ ಹೇಳಿದ್ದಾರೆ. ಅಲ್ಲಿಗೆ 20ರಲ್ಲಿ 12 ಸ್ಥಾನ ಹೊಸಬರಿಗೆ ಕೊಟ್ರೆ ಉಳಿದಂತೆ 8 ಸ್ಥಾನ ಹಿರಿಯ ಶಾಸಕರಿಗೆ ಸಿಗಲಿದೆ. ಒಂದೇ ಹಂತದಲ್ಲಿ 20 ಸಚಿವ ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಆರಂಭದಲ್ಲಿ ಹೇಳಲಾಗಿತ್ತು 16-17 ಸ್ಥಾನ ಭರ್ತಿ ಮಾಡಿ 2-3 ಸಚಿವ ಸ್ಥಾನ ಹಾಗೆ ಉಳಿಸ್ಕೊಳ್ಳೋದು. ನಾಳೆ ಯಾರಾದ್ರೂ ಸಿಕ್ಕಾಪಟ್ಟೆ ರೆಬೆಲ್ ಆದ್ರೆ ಅವರಿಗೆ ಸಮಾಧಾನಕ್ಕೆ ಆ ಸ್ಥಾನವನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇತ್ತು. ಆದ್ರೆ ಈಗ ಒಂದೇ ಶಾಟ್ನಲ್ಲಿ 20 ಸಚಿವ ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಪ್ರಯತ್ನ ಕೂಡ ನಡೀತಾ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.